ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ತಮ್ಮಿಗೌಡ ಅವರು ಮೊದಲು ಮಾತನಾಡಿದ್ರು, ಧ್ವನಿ ಎತ್ತಿದ್ರು, ನಟಿಯರನ್ನ ಝೂಮ್ ಮಾಡಬೇಡಿ, ನಾವು ವಸ್ತುಗಳಲ್ಲ ಅಂತ. ಎಷ್ಟು ಅದ್ಭುತವಾದಂತಹ ಲೈನ್ ನೋಡಿ. ಅವ್ರನ್ನ ವಸ್ತುಗಳ ರೀತಿಯಲ್ಲಿ ಟ್ರೀಟ್ ಮಾಡ್ತಾ ಇದೆಯಾ ಸೋಷಿಯಲ್ ಮೀಡಿಯಾ ಇನ್ಫ್ಲುಯೆನ್ಸರ್? ಇದು ಕೂಡ ಪ್ರಶ್ನೆ ಇದೆ. ಸೊ ಅದರ ವಿರುದ್ಧ ಇವತ್ತು ಮಾತಾಡ್ತಿದ್ದಾರೆ. ಆ ಪ್ರಶ್ನೆಗಳು ಬಂದಾಗಲೇ ಎಲ್ಲ ನಟಿಮಣಿಯರು ಕೂಡ ಅದಕ್ಕೆ ಸಾಥ್ ಕೊಟ್ಟರು. ಅಭಿಯಾನ ಆಗಿ ಹೊರಹೊಮ್ಮಿದೆ. ಈವರೆಗೂ ಯಾರೆಲ್ಲ ಹೀಗೆ ಮುಜುಗರಕ್ಕೆ ಈಡಾಕಿದ್ದಾರೆ ಗೊತ್ತಾ? ಸೀರಿಯಲ್ ನಟಿ ವೈಷ್ಣವಿಯಗೆ ಸಿನಿಮಾ ಪ್ರೀಮಿಯರ್ ವೇಳೆ ಆಗಿದ್ದೇನು? ಪ್ರೇಮ ಕಾವ್ಯ ಸೀರಿಯಲ್ ನಟಿಯ ವಿಡಿಯೋ ಟ್ರೋಲ್ ಮಾಡಿ ಮುಜುಗರ ತಂದುಬಿಟ್ರು. ನಟ ಸುದೀಪ್ ಮಗಳಿಗೂ ಕೂಡ ತಪ್ಪಲಿಲ್ಲ ಈ ಪಾಪರಾಜಿಗಳ ಕಾಟ. ಎಷ್ಟರ ಮಟ್ಟಿಗೆ ಅಂದ್ರೆ ಬಾಡಿ ಶೇಮಿಂಗ್. ಮಾರ್ಕ್ ಚಿತ್ರದ ಫಸ್ಟ್ ಶೋ ವೇಳೆ ಸಾನ್ವಿ ಸುದೀಪ್ ಅವರಿಗೆ ಮುಜುಗರ ತರುವಂತಹ ಒಂದಷ್ಟು ವಿಡಿಯೋಗಳು. ಸುದೀಪ್ ತಾಯಿ ಅಂತಿಮ ದರ್ಶನದ ವೇಳೆಯೂ ಕೂಡ ಸಾನ್ವಿಗೆ ಮುಜುಗರ ಉಂಟಾಯಿತು. ಮುಖಕ್ಕೇನೆ ಕ್ಯಾಮ್ರಾ ಇಡುವ ಕೆಲ ಸೋಷಿಯಲ್ ಮೀಡಿಯಾ ಇನ್ಫ್ಲುಯೆನ್ಸರ್ಗಳು ಮುಖಕ್ಕೆ ಅಂದರೆ ವಿಡಿಯೋಗಳನ್ನು ಮಾಡೋದು, ಕ್ಯಾಮ್ರಾಗಳನ್ನು ಇಡೋದು, ಮೊಬೈಲ್ ತಗೊಂಡು ಹೋಗಿ ಇಟ್ಕೊಳ್ಳೋದು, ಬಾಡಿ ಶೇಮಿಂಗ್ ಮಾಡಿ ಟ್ರೋಲ್ ಮಾಡುವ ಟ್ರೋಲಿಗರು ಅಲರ್ಟ್ ಆಗಿ ಇನ್ನು ಮುಂದೆ ಹಂಗೆ ಮಾಡಬೇಡಿ ಅಂತ ಅಲರ್ಟ್ ಮಾಡ್ತಿದ್ದಾರೆ ನಟಿಯರು ನಿಮ್ಮನ್ನ. ಮತ್ತೊಂದು ಅಪ್ಡೇಟ್ ಇದೆ. ಈ ಬಗ್ಗೆ ತುಟ್ಟಿ ಪಿಟ್ಟಿ ಕಂತಿಲ್ಲ ಫಿಲಂ ಚೇಂಬರ್. ಯಾಕೆ ಇಷ್ಟು ದಿನಗಳ ಅವಕಾಶ ಬೇಕಾ? ಅಭಿಯಾನನೇ ಆಗಬೇಕಾಗಿತ್ತಾ? ಧ್ವನಿ ಎತ್ತಲೇಬೇಕಾಗಿತ್ತಾ? ಮಹಿಳಾ ನಟಿಯರು ಫಿಲಂ ಚೇಂಬರ್ ಅಧ್ಯಕ್ಷರಾಗಿದ್ದಾರೆ ಹಿರಿಯ ನಟಿ ಜಯಮಾಲಾ ಅವರು. ಈ ಹಿಂದೆಯೇ ಫಿಲಂ ಚೇಂಬರ್ ಗಮನಕ್ಕೆ ಮಾಧ್ಯಮದ ಪ್ರತಿನಿಧಿಗಳು ತಂದಿದ್ರು, ದಯವಿಟ್ಟು ಇದಕ್ಕೆ ಕಡಿವಾಣ ಹಾಕಿ ಸರ್ ಅಂತ. ಆದ್ರೆ ಈ ಬಗ್ಗೆ ತಾತ್ಸಾರ ತೋರಿತ್ತಂತೆ ಫಿಲಂ ಚೇಂಬರ್. ಈಗ ಪಾಪರಾಜಿಗಳ ವಿರುದ್ಧ ಗುಡುತ್ತಾ ಇದೆ ಇಡೀ ಕನ್ನಡ ಚಿತ್ರರಂಗ. ಹಿರಿಯ ನಟಿ ಮಾಳ್ವಿಕಾ, ತಾರಾ, ಸುಧಾರಾಣಿ ಕೂಡ ಈ ಅಭಿಯಾನಕ್ಕೆ ಬೆಂಬಲ ಸೂಚಿಸಿದ್ದಾರೆ. ತರುಣ್, ಸೋನಾಲ್, ಆಶಿಕಾ, ನಿಶ್ವಿಕಾ, ರಿಷ್ಮಾ ನಾಣಯ್ಯ ಇವರೆಲ್ಲರೂ ಕೂಡ ಈಗ ಅಭಿಯಾನಕ್ಕೆ ಕೈ ಜೋಡಿಸಿದ್ದಾರೆ. ಚೈತ್ರ ಆಚಾರ್, ಅಮೃತ ಅಯ್ಯಂಗಾರ್, ಮೇಘನಾ ರಾಜ್, ದುನಿಯಾ ವಿಜಯ್ ಮಕ್ಕಳು ಅನುಪಮಾ ಗೌಡ ಅವರು ಕೂಡ ಧ್ವನಿ ಎತ್ತಿದ್ದಾರೆ. ಎಲ್ಲರೂ ಕೂಡ ಚಿತ್ರರಂಗದ ಅಷ್ಟು ನಟರು ನಟಿಯರು ಈ ಅಭಿಯಾನಕ್ಕೆ ಕೈ ಜೋಡಿಸಿದ್ದಾರೆ. ಹಾಗಾಗಿ ಈಗ ಫಿಲಂ ಚೇಂಬರ್ ಮುಂದೆ ಈ ಅಭಿಯಾನ ಇರೋದ್ರಿಂದ ಏನ್ ಕ್ರಮ ಕೈಗೊಳ್ಳುತ್ತೆ ಅನ್ನೋದು ಪ್ರಶ್ನೆ. ಓಕೆ, ಹಿರಿಯ ನಟಿ ತಾರಾ ಅವರೇ ನಮ್ಮ ಜೊತೆಗೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಅಮ್ಮ ನಮಸ್ತೆ. ಅಮ್ಮ ನಮಸ್ಕಾರ ಕಣ. ಏನ್ ಅನಿಸ್ತಾ ಇದೆ ನಿಮಗೆ? ಸ್ವಲ್ಪ ಲೇಟ್ ಆಯ್ತು ಈ ಅಭಿಯಾನ, ಮಾತನಾಡಿದ್ದು ಸ್ವಲ್ಪ ಡಿಲೇ ಆಯ್ತು ಅಂತ ಅನ್ಸುತ್ತೆ. ಈ ಹಿಂದೆನೇ ಇದ್ರ ಬಗ್ಗೆ ಧ್ವನಿ ಎತ್ತಬೇಕಾಗಿತ್ತು, ಮಾತಾಡಬೇಕಾಗಿತ್ತು ಅಂತ ಕೆಲವರು ಹೇಳ್ತಿದ್ದಾರೆ. ಏನ್ ಅನಿಸ್ತಾ ಇದೆ ಈ ಅಭಿಯಾನಕ್ಕೆ ತಮ್ಮ ಫಸ್ಟ್ ರಿಯಾಕ್ಷನ್? ಅದು ನಿಜ. ಏನಾಗಿದೆ ಅಂತಂದ್ರೆ ಅದು ತಪ್ಪು ಒಂದೇ ಕಡೆ ಆಗಿದೆ ಅಂತಂದ್ರೆ ಅದು ಸುಳ್ಳಾಗತ್ತೆ. ತಪ್ಪು ಎರಡೂ ಕಡೆ ಆಗಿದೆ. ಯಾಕಂತಂದ್ರೆ ನಾವುಗಳು ಕೂಡ ಹೆಚ್ಚು ಪ್ರಚಾರವನ್ನು ಬಯಸಿದಾಗ ಈ ತರದೆಲ್ಲ ಆಗ್ತದೆ. ಮತ್ತೆ ಇದು ಒಂದು ಈಗ ಬರೋರಲ್ಲಿ ಯಾರು ಏನಂತ ಗೊತ್ತಿಲ್ಲಮ್ಮ. ಈಗಾದ್ರೆ ನಮ್ದು ಮಾಧ್ಯಮಗಳಲ್ಲಾಗ್ಲಿ ಪತ್ರಿಕಾ ರಂಗದವರಾಗ್ಲಿ ಇದರಿಂದ ಬರ್ತಾರೆ, ಇಂಥ ಪತ್ರಿಕೆಯವರು, ಇಂಥ ಮಾಧ್ಯಮದವರು ಅಂತ ನಮಗೆ ಅರಿವಿರುತ್ತೆ. ಈ ಮೊಬೈಲ್ ಇಟ್ಕೊಂಡ್ ಬರೋರಿಗೆಲ್ಲರಿಗೂ ಒಂದು ಲೋಗೋ ಇರೋದಿಲ್ಲ. ಅಥವಾ ಅಲ್ಲಿಯೂ ಕೂಡ ಬಹಳ ಒಳ್ಳೆ ಜನ ಇದ್ದಾರೆ, ಅದ್ರ ಬಗ್ಗೆ ನಾನು ಹೇಳ್ತಾನೆ ಇಲ್ಲ. ಆದ್ರೆ ಅಲ್ಲಿ ಯಾರು ಯಾವ ಚಾನಲ್ ಎಲ್ಲಿಂದ ಬರ್ತಿದ್ದಾರೆ ಅದು ಏನು ನಮ್ಗೆ ಗೊತ್ತಿರಲ್ಲ. ಆಮೇಲೆ ಕರ್ಸೋವಾಗ್ಲಿಂದ ಎಲ್ರು ಕರ್ಸ್ಬಿಡೋದು. ಯಾರು ಇವರೆಲ್ಲರೂ? ಆಮೇಲೆ ಈ ಪಾಪ ಪ್ರತಿಯೊಬ್ಬ ಪ್ರೊಡ್ಯೂಸರು ತಮ್ಮ ಚಿತ್ರ ರಿಲೀಸ್ ಮಾಡ್ಬೇಕು ಅಂದ್ರೆ ಎಲ್ರಿಗೂ ದುಡ್ಡು ಕೊಡ್ಬೇಕು ಇವ್ರಿಗೆಲ್ಲರಿಗೂ. ಏನಕ್ಕದೆಲ್ಲಾನು? ಈ ಡೆವಲಪ್ಮೆಂಟ್ಗಳೆಲ್ಲ ಏನು? ಯಾಕೆ ಯಾರು ಇದ್ರ ಬಗ್ಗೆ ಮಾತಾಡ್ತಿಲ್ಲ? ಇದ್ರ ಮೂಲನು ಫಸ್ಟ್ ನಾವು ಹುಡುಕ್ಬೇಕು ಕಂದ. ಬಟ್ ಇವಾಗ ಧ್ವನಿ ಎತ್ತಿದ್ದೀರಿ. ಒಬ್ಬ ಹೆಣ್ಮಗಳಿಗೆ ಅನ್ಯಾಯ ಆಗಿದ್ದಕ್ಕೆ ನಾ ಒಬ್ಬ ಹೆಣ್ಮಗಳಾಗಿ ಖಂಡಿತವಾಗ್ಲೂ ದೊಡ್ಡದಾಗಿ ಸ್ವಾಗತ ಮಾಡ್ತೀನಿ ಇದನ್ನ. ಆದ್ರೆ ಇದು ಮೊದಲ ಮೂಲಕ್ಕೆ ನಾವು ಮಾತಾಡ್ಬೇಕಿತ್ತು. ನಾವು ಮೊದಲು ಪ್ರಾರಂಭ ಆದಾಗ್ಲೇ ಕೇಳಬೇಕಿತ್ತು. ಅದು ಒಂಥರ ತಮಾಷೆಗಾದ್ರೂ ಅಥವಾ ಖುಷಿಯಾಗಾದ್ರೂ ಏನೇ ಆದ್ರೂ ಕೂಡ ನಾವು ಅದನ್ನ ಸ್ವಾಗತ ಮಾಡಕ್ ಮುಂಚೆ ನಾವು ಅದನ್ನ ಏನು ತಿಳ್ಕೊಳ್ಬೇಕಲ್ವಾ ಅಮ್ಮ? ಬಟ್ ಇಡೀ ನಿಮ್ಮ ತಂಡಕ್ಕೆ, ಇಡೀ ಗ್ಯಾರಂಟಿ ನ್ಯೂಸ್ ನ ತಂಡಕ್ಕೆ ನಾನು ಅಭಿನಂದಿಸ್ತೇನೆ. ಇದೊಂದು ಅಭಿಯಾನದ ತರ ತಗೊಂಡು ಹೋಗಿ ಎಲ್ಲರ ಹತ್ರನೂ ಮಾತಾಡಿಸ್ತಿದ್ದೀರಿ. ಆದ್ರೆ ಇನ್ಮೇಲಾದ್ರೂ ನಾವು ಚಿತ್ರರಂಗದವರು ಯಾರು ಮುಖ್ಯಸ್ಥರಿದ್ದೀರಿ ಅವರೆಲ್ಲರೂ ಸೇರಿ ಯಾರು ಏನು ಯಾಕೆ ಒಬ್ಬ ಪ್ರೊಡ್ಯೂಸರು ನಮಗೆ ಕಲಾವಿದರನ್ನ ತಂತ್ರಜ್ಞರನ್ನ ಸಂಭಾವನೆ ಕೊಡೋದ್ರ ಜೊತೆಗೆ ಇದೆಲ್ರಿಗೂ ಸಂಭಾವನೆಗಳು ಕೊಟ್ಕೊಂಡು ಮಾಡ್ಕೊಂಡು ಇದನ್ನೆಲ್ಲ ಮಾಡ್ತಿರ್ಬೇಕಾದ್ರೆ ಅದು ಏನು ಅದು ಮ್ಯಾಂಡೇಟ್ರಿನಾ ಅಥವಾ ಕೊಡ್ಬೇಕಾ? ಅದು ಒಂದು ರೂಲ್ಸ್ ಮಾಡ್ಬಿಡ್ಬೇಕು. ಅದಕ್ಕೊಂದು ರೂಪುರೇಷೆಗಳು ತಂದ್ಬಿಡ್ಬೇಕು, ನೀತಿ ನಿಯಮಗಳನ್ನ ಮಾಡ್ಬಿಡ್ಬೇಕು. ಕೊಡ್ಬೇಕಾದ್ರೆ ಕೊಡೋಣ. ಅದಿದ್ಯಾ? ಆತರ ಎಲ್ಲಾ ಖರ್ಚುಗಳು ಇದಾವ. ಆತರ ಹೊಸ ಪ್ರೊಡ್ಯೂಸರ್ಗಳು ಬರ್ತಾರೆ, ಪಾಪ ಅವ್ರಿಗೇನು ಗೊತ್ತೇ ಇರಲ್ಲ.
ಅದನ್ನೆಲ್ಲ ಅರಿವು ಮೂಡಿಸ್ಬೇಕಲ್ವಾ, ಜಾಗೃತಿ ಮೂಡಿಸ್ಬೇಕಲ್ವಾ, ಅದನ್ನೆಲ್ಲ ಹೇಳ್ಬೇಕಲ್ವಾ. ಲಕ್ಷ್ಮೀನಾರಾಯಣ್ ಮಾತಾಡ್ತಾ ಇದ್ದೀನಿ. ನೀವು ಈ ಬಗ್ಗೆ ಇದ್ರ ಮೂಲ ಎಲ್ಲಿ ಅಂತ ಹುಡುಕ್ಬೇಕು ಅಂತಕ್ಕಂಥ ಮಾತನ್ನ ಹೇಳಿದ್ರಿ. ಆಕ್ಚುಲಿ ನಿಮ್ ಗಮನಕ್ಕೆ ಬಂದಿದೆಯಲ್ಲ ಗೊತ್ತಿಲ್ಲ, ನಾವು ಕಳೆದ ವರ್ಷನೇ ಮೇನ್ ಸ್ಟ್ರೀಮ್ ಜರ್ನಲಿಸ್ಟ್ಗಳು ಯಾರಿದೀವಿ, ಫಿಲ್ಮ್ ಜರ್ನಲಿಸ್ಟ್ಗಳು, ನಾವೆಲ್ಲ ಕೂಡ ಫಿಲ್ಮ್ ಚೇಂಬರ್ ಗಮನಕ್ಕೆ ತರುವಂತ ಕಾರ್ಯ ಮಾಡಿದ್ವಿ. ಎಲ್ಲ ಇನ್ಕ್ಲೂಡಿಂಗ್ ಸುಧೀಂದ್ರ ಪೇರು, ಎಲ್ಲ ಪೇರುಗಳು ಕೂಡ ಬಂದು 4 ಹಂತದ ಮಾತುಕತೆ ಮೀಟಿಂಗ್ಗಳು ಕೂಡ ನಡೀತು. ಆದ್ರೆ ಅದ್ಯಾವುದು ಕಾರ್ಯರೂಪಕ್ಕೆ ಬರಲೇ ಇಲ್ಲ, ಅವರಿಗೆ ಕಡಿವಾಣ ಹಾಕುವಂತ ಕಾರ್ಯ ಮಾಡ್ಲೇ ಇಲ್ಲ. ನೀವು ನೀವೆಲ್ರೂ, ನಿಮ್ಗೆಲ್ರಿಗೂ ಒಂದು ಲೋಗೋ ಇದೆ, ಒಂದು ಸಂಸ್ಥೆ ಇದೆ, ನೀವು ಯು ಆರ್ ಆನ್ಸರಬಲ್ ಟು ಸಂಬಡಿ. ಅಕಸ್ಮಾತ್ ನಾವು ನಿಮ್ಮನ್ನ ಕೇಳಿದ್ರು ನೀವ್ ಹೇಳ್ತೀರಿ. ನಮ್ಗೆ ಎಲ್ಲಾ ಹಿರಿಯ ಪತ್ರಕರ್ತರಿಗೆಲ್ಲ ಮೇಲೆಲ್ಲ ನನ್ಗೆ ಯಾಕೆ ಗೌರವ ಇನ್ನೂ ಜಾಸ್ತಿ ಆಗ್ತಿದೆ ಅಂತಂದ್ರೆ, ಅವರು ನಡ್ಕೊಳ್ತಿದ್ದ ರೀತಿನೇ ಬೇರೆ. ಲಕ್ಷ್ಮಿ, ನೀವೆಲ್ಲರೂ ನಮ್ಮನೆ ಕುಟುಂಬದ ಸದಸ್ಯರು, ನೀವೆಲ್ಲರೂ. ಲಕ್ಷ್ಮಿ, ನಿಮ್ಗೆ ಗೊತ್ತಿದೆ ಅದು, ನಾವ್ ಹೇಗ್ ನಡ್ಕೊಳ್ತೀವಿ ನಿಮ್ ಜೊತೆ, ನೀವ್ ಹೇಗ್ ನಡ್ಕೊಳ್ತೀರಿ ನಮ್ ಜೊತೆ. ಯಾಕೆ ನೀವು ಫೋನ್ ಮಾಡಿದ ತಕ್ಷಣ ಅಥವಾ ನೀವು ಹೇಳಿದ ತಕ್ಷಣ ನಾವು ಯಾಕೆ ಖುಷಿಯಾಗಿ ಮಾತಾಡ್ತೀವಿ ಹೇಳಿ ಲಕ್ಷ್ಮಿ? ನಮ್ಮನೆ ಅಂತ ಮಾತಾಡ್ತೀವಿ, ನಮ್ಮ ಹುಡುಗರು ಅಂತ ಮಾತಾಡ್ತೀವಿ, ಅಲ್ವಾಪ? ಇವ್ರು ಯಾರು ಪರಿಚಯ ಇರಲ್ಲ ಮಗ. ನಾನು ಹೇಳ್ತಿರೋದು ಯೂಟ್ಯೂಬರ್ಸ್ ಎಲ್ರು ಕೆಟ್ಟವರು ಅಂತ ನಾನು ಹೇಳ್ತಿಲ್ಲ. ಅದ್ರಲ್ಲೂ ಕೆಲವರು ಮಾಡುವಂತ ಕೆಲಸಗಳಿಗೆ ಕೆಲವರು ಮಾಡೋ ತಪ್ಪು ಇದರಿಂದ ಎಲ್ಲರಿಗೂ ಅಂಟ್ಕೊಡತ್ ನೋಡಿ ಇದು. ಪಾಪ ಅದರಲ್ಲೂ ಕೂಡ ತುಂಬಾ ತುಂಬಾ ಸೀರಿಯಸ್ ಆಗಿ ಒಳ್ಳೆ ಕೆಲಸ ಮಾಡೋರು ಇದ್ದಾರೆ, ಎಲ್ರು ಇದ್ದಾರೆ. ಅವ್ರ ಮಧ್ಯೆ ಇದೆಲ್ಲೋ ಕಳೆದೋಗ್ತಿದೀವಿ, ಇದೆಲ್ಲೋ ತಪ್ಪು ಮಾಡ್ತಿದೀವಿ ಅಂತ ಅನ್ಸಲ್ವಾ ಮಗನೇ? ಎಸ್ ಮೇಡಮ್, ನಿಮ್ಗೆ ಫಿಲ್ಮ್ ಚೇಂಬರ್ ಅಧ್ಯಕ್ಷರಾದಂತ ಜಯಮಾಲಾ ಮೇಡಮ್ ಅವ್ರು ಕೂಡ ತುಂಬಾ ಆಪ್ತರು, ಅವರು ಹಿರಿಯ ನಟಿಯರು ನಿಮ್ ತರ. ಸೊ ಅವ್ರ ಗಮನಕ್ಕೆ ತಂದು ಇದಕ್ಕೊಂದು ಪರ್ಮನೆಂಟ್ ಸೊಲ್ಯೂಷನ್ ಕಂಡುಕೊಳ್ಳೋದಕ್ಕೆ ನೀವೆಲ್ಲ ಕೈ ಜೋಡಿಸ್ತೀರಾ ಅನ್ಕೊಂಡಿದ್ದೀನಿ. ಈಗಾಗ್ಲೇ ಗಮನಕ್ಕೆ ಬಂದಿದೆ ಅಂತ ನಾನು ಭಾವಿಸ್ತೀನಿ. ಯಾಕಂದ್ರೆ ಅವರು ಕೂಡ ಇದ್ರಲ್ಲಿ ಧ್ವನಿ ಖಂಡಿತ ಎತ್ತುತ್ತಾರೆ. ಅವರು ಸುಮ್ಮನೆ ಇರುವಂತ ಹೆಣ್ಮಗಳಲ್ಲ, ಖಂಡಿತ ಎತ್ತುತ್ತಾರೆ. ನಾನು ಕೂಡ ಅವ್ರ ಗಮನಕ್ಕೆ ಖಂಡಿತವಾಗ್ಲೂ ಹೇಳ್ತೀನಿ. ಇದಕ್ಕೆಲ್ಲದಕ್ಕೂ ನಾವು ಒಂದು ನೀತಿ ನಿಯಮಗಳನ್ನ ಮಾಡ್ಕೊಳ್ದೆ ಹೋದ್ರೆ ಮುಂದೆ ನಮಗಲ್ಲ, ಯಾಕಂದ್ರೆ ನಮಗಂದ್ರೆ ಮುಂದಿನ ಪೀಳಿಗೆಯು ಕೂಡ ಅದು ತುಂಬಾ ಸಂಕಷ್ಟದಲ್ಲಿ ಸಿಕ್ಕಾಕೊಳ್ತಾರೆ ಎಲ್ರು. ತರಮ್ಮ, ಈ ಅಭಿಯಾನ ಮುಂದುವರಿಲಿ, ಇದಕ್ಕೊಂದು ನ್ಯಾಯ ಸಿಗ್ಲಿ ಅಂತ ಹೇಳ್ತೀವಿ. ಎನಿವೇ ತರಮ್ಮ, ತಮ್ಗೆ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು. ಥ್ಯಾಂಕ್ಸ್ ಕಣೇಮ್ಮ. ಹುಟ್ಟುಹಬ್ಬದ ಸಂಭ್ರಮದಲ್ಲಿ ಸ್ವಲ್ಪ ಸಮಯ ಕೊಟ್ಟು ಮಾತಾಡಿದ್ರಿ ನಮ್ಮ ಜೊತೆಗೆ. ನೀವು ತುಂಬಾ ಸೀರಿಯಸ್ ಆಗಿ ಮಾತಾಡ್ತಾ ಇದ್ದೀರಾ. ಪೂಜೆ ಕೂತಿದ್ರಿ ನೀವು, ಅದರ ಹೊರತಾಗಿಯೂ ಕೂಡ ನಮ್ಗೆ ಫೋನ್ ಬಂದು ಈ ತರದೊಂದು ಧ್ವನಿಗೆ ಕೈ ಜೋಡಿಸಿದ್ರಿ. ಥ್ಯಾಂಕ್ ಯು ಅಮ್ಮ. ಥ್ಯಾಂಕ್ ಯು ತರಮ್ಮ. ಥ್ಯಾಂಕ್ ಯು ಒನ್ಸ್ ಅಗೇನ್. ತಮಗೆ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಗ್ಯಾರಂಟಿ ನ್ಯೂಸ್ ಜೊತೆ ಮಾತನಾಡಿದ್ದಕ್ಕಾಗಿ. ಎನಿವೇ, ಚಿತ್ರರಂಗದಲ್ಲಿ ನಡೀತಾ ಇರುವಂತಹ ಈ ಅಭಿಯಾನಕ್ಕೆ ಗ್ಯಾರಂಟಿ ನ್ಯೂಸ್ ಕೂಡ ಸಾಥ್ ಕೊಟ್ಟಿದೆ. ಈ ಅಭಿಯಾನ ಆಗಿ ಉಳಿಬಾರ್ದು, ಇದಕ್ಕೆ ಒಂದು ತಾರ್ಕಿಕ ಅಂತ್ಯ ಅಂತೂ ಸಿಗ್ಲೇಬೇಕು. ಫಿಲಂ ಚೇಂಬರ್ ಗಮನಕ್ಕೆ ಬಂದಿದ್ದೆ, ಹಾಗಾಗಿ ಏನ್ ಕ್ರಮ ಕೈಗೊಳ್ತಾರೆ, ಕ್ರಮ ಕೂಡಲೇ ಕೈಗೊಳ್ಳಬೇಕು, ಒಂದಷ್ಟು ಕಡಿವಾಣ ಹಾಕುವಂತ ಪ್ರಯತ್ನಗಳಾಗಬೇಕು ಅಂತ ಹೇಳ್ತಾ